ಮೊದಲನೇ ಟಾಸ್ಕ್ ಅಲ್ಲೇ ಒಂದು ಬಾಲ್ ಹಾಕ್ತಾನೆ ಸೈಡ್ ಅಲ್ಲಿ ಕೂತ್ಕೊಂಡು. ನಾನು ಇಲ್ಲಿ ಬಂದಿರೋದು ಸೋಲೋ ಆಗಿ ಒಬ್ನೇ ಹೊಡೆದಾಕ್ತೀನಿ. ನನ್ಗೆ ಯಾರ್ಯಾರು ಹಾಕಿದಾರೋ ಇವ್ರನ್ನೆಲ್ಲ ಮನೆಯಿಂದ ಆಚೆ ಕಳಿಸ್ಬಿಟ್ಟೆ ನಾನು ಆಚೆ ಕಾಲಿಕೋದು. ಗಿಲ್ಲಿ ನಾನು ಲೆಕ್ಕನೂ ಹಾಕೊಂಡಿರ್ಲಿ, ಯಾಕಂದ್ರೆ ನಾನು ಟಾಸ್ಕ್ ಆಡೋರ್ಗೆ ಹೇಳ್ದೆ ಗಿಲ್ಲಿ ಟಾಸ್ಕ್ ಆಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಇವನು ಆಚೆ ಕಳಿಸ್ಬಿಟ್ಟೆ ನಾನು ಕಾಲಿ. ಬಿಗ್ ಬಾಸ್ ಕನ್ನಡ 12 ಶೋನಲ್ಲಿ ಅತಿಥಿಯಾಗಿ ಬಂದಿದ್ದ ಸೀಸನ್ 11ರ ಸ್ಪರ್ಧಿ ರಜತ್ ಗಿಲ್ಲಿ ನಟನನ್ನ ಟಾರ್ಗೆಟ್ ಮಾಡಿದ್ರು. ಹೊರಗಡೆ ಗಿಲ್ಲಿ ಇಷ್ಟ ಆಗ್ತಾ ಇದ್ದ, ಈಗ ಇರಿಟೇಟ್ ಅನ್ನಿಸ್ತಾ ಇದ್ದಾನೆ ಅಂತ ಕೂಡ ಅವ್ರು ಹೇಳಿದ್ರು. ವೈಲ್ಡ್ ಕಾರ್ಡ್ ಸ್ಪರ್ಧಿ ಅಂತ ಘೋಷಣೆ ಆದ ಬಳಿಕ ರಜತ್ ಏನಾದರೂ ಬದಲಾದ್ರ, ಈ ರೀತಿಯ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ರಜತ್ ಅವರು ಗಿಲ್ಲಿ ನಟನ ಕಾಮಿಡಿಗೆ ನಗಲು ಆರಂಭಿಸಿದ್ರು. ಗಿಲ್ಲಿ ನಟನ ಜೊತೆ ಅವರು ಹೆಚ್ಚು ಹೊತ್ತು ಮಾತನಾಡಲು ಆರಂಭ ಮಾಡಿದ್ರು. ಇದು ಮನೆಯಲ್ಲಿರುವ ಸ್ಪರ್ಧಿಗಳ ಗಮನಕ್ಕೆ ಕೂಡ ಬಂದಿತ್ತು. ಅವರು ಕೂಡ ಇದನ್ನೇ ಪ್ರಶ್ನೆ ಮಾಡಿದ್ರು. ಇಡೀ ಮನೆಯವರಿಗೆ ಒಬ್ಬ ವ್ಯಕ್ತಿಯನ್ನ ಕಂಟ್ರೋಲ್ ಮಾಡೋಕೆ ಆಗೋದಿಲ್ಲ ಎಂದಿದ್ದ ರಜತ್ ಅವರೇ ಗಿಲ್ಲಿ ನಟನ ಜೊತೆ ಇದ್ದಿದ್ದು ದೊಡ್ಡ ಪ್ರಶ್ನೆಯಾಗಿ ಅವ್ರನ್ನೆಲ್ಲರನ್ನೂ ಕೂಡ ಕಾಡ್ತಾ ಇತ್ತು. ರಜತ್ ಅವರು ಗಿಲ್ಲಿ ನಟ ಸ್ವೀಟ್ ಆಗಿದ್ದಾರೆ. ಅವನ ಜೊತೆ ಯಾರು ಹೇಗೆ ಮಾತನಾಡ್ತಾರೆ, ಹೇಗೆ ನಡೆದುಕೊಳ್ತಾರೆ ಎನ್ನೋ ಆಧಾರದ ಮೇಲೆ ಅವರಿದ್ದಾರೆ. ನನಗೆ ಗಿಲ್ಲಿ ಜೊತೆ ಏನು ಸಮಸ್ಯೆ ಆಗಿಲ್ಲ, ಅವರ ಜೊತೆ ಇದ್ದೀನಿ ಅಂತ ಸ್ಪಷ್ಟನೆ ಕೂಡ ಕೊಟ್ಟಿದ್ರು. ಇವತ್ತಿನ ಪ್ರೋಮೋದಲ್ಲಿ ರಿಲೀಸ್ ಆಗಿರುವಂತದ್ದು ಪಾಪದ ಕೂಡ ತುಂಬೋದು ಯಾರಿಗೆ ಅಂತ. ನಿಮ್ಮ ಪ್ರಕಾರ ಯಾರ ಪಾಪದ ಕೂಡ ತುಂಬಿದೆ ಅಂತ ಪ್ರಶ್ನೆ ಮಾಡಿದಾಗ ಗಿಲ್ಲಿ ನಟ ಅವರು ರಜತ್ ಪಾಪದ ಕೂಡ ತುಂಬಿದೆ, ಮಾತಿಗೂ ಯಾರಿಗೂ ಟಾಸ್ಕ್ ಬುಕ್ ಅರ್ಥ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಆಗ ರಜತ್ ಅವರು ನಾನು ಟಾಸ್ಕ್ ಆಡೋರಿಗೆ ಈ ಮಾತು ಹೇಳಿದ್ದೆ, ಗಿಲ್ಲಿ ಟಾಸ್ಕ್ ಆಡೋದಿಲ್ಲ ಎಂದಿದ್ದಾರೆ. ನಾನು 10 ಟಾಸ್ಕ್ ನಲ್ಲಿ 8 ಟಾಸ್ಕ್ ಗೆದ್ದಿದ್ದೀನಿ, ಮೊದಲ ಟಾಸ್ಕ್ ನಲ್ಲಿ 1 ಬಾಲ್ ಹಾಕದೆ ಕೂರ್ಲಿಲ್ಲ ಅಂತ ಇಲ್ಲಿ ಗಿಲ್ಲಿ ರಜತ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನನಗೆ ಯಾರು ಈ ಮಾತು ಹೇಳಿದ್ದಾರೋ ಅವರನ್ನ ಮನೆಯಿಂದ ಆಚೆ ಹಾಕಿ, ನಾನು ಹೊರಗಡೆ ಕಾಲಿಡ್ತೀನಿ ಎಂದು ರಜತ್ ಹೇಳಿದಾಗ ಗಿಲ್ಲಿ ನಟ ಅವರು ನಾನು ಕೂಡ ರಜತ್ ಅವ್ರನ್ನ ಹೊರಗಡೆ ಕಳಿಸಿ ಹೊರಗಡೆ ಹೋಗ್ತೀನಿ ಅಂತ ಸವಾಲನ್ನ ಹಾಕಿದ್ದಾರೆ. ಒಂದಷ್ಟು ಸವಾಲ್ಗಳ ಮಧ್ಯೆ ಇವತ್ತಿನ ಪ್ರೋಮೋದಲ್ಲಿ ಗಿಲ್ಲಿ ವರ್ಸಸ್ ರಜತ್ ಎನ್ನುವಂತಾಗಿದೆ. ಇವತ್ತು ಈ ಶೋನಲ್ಲಿ ಯಾರ ಪಾಪದ ಕೂಡ ಹೆಚ್ಚಾಗಿ ತುಂಬುತ್ತೆ, ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ಗಮನಿಸಲೇಬೇಕು. ಜೊತೆಗೆ ಶನಿವಾರದ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಯಾರನ್ನೂ ಕೂಡ ಸೇವ್ ಮಾಡೇ ಇಲ್ಲ. ಹಾಗಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಯಾರೆಲ್ಲ ಸೇವ್ ಆಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕಂದ್ರೆ ವೋಟಿಂಗ್ ಪೋಲ್ಗಳು ಕೂಡ ತೆಗೆದಿರಲಿಲ್ಲ. ಹಾಗಾಗಿ ಈ ಬಾರಿ ನಾಮಿನೇಷನ್ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ.